ಬಿಗ್ ಬಾಸ್ ಕನ್ನಡ ಸೀಸನ್ 12 ಇನ್ನು ಕೆಲವೇ ಗಂಟೆಗಳಲ್ಲಿ ಕೊನೆಗೊಳ್ಳಲಿದ್ದು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಫ್ಯಾನ್ಸ್ ವಾರ್ ಈಗಾಗಲೇ ಆರಂಭವಾಗಿದೆ. ಹೌದು, ಅಶ್ವಿನಿ ಗೌಡ ಯಾಕೆ ಗೆಲ್ಲಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಯಾನ ಶುರು ಮಾಡಿದ್ದು ಭಾರಿ ಬೆಂಬಲ ವ್ಯಕ್ತವಾಗುತ್ತಿದೆ. ಹೌದು, ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿರುವ ಎಲ್ಲರೂ ಕನ್ನಡಿಗರೇ ಎಂಬುದು ಯಾವುದೇ ಎರಡು ಮಾತಿಲ್ಲ. ಎಲ್ಲರಿಗೂ ಗೌರವವಿದೆ. ಆದರೆ ಸ್ಪರ್ಧೆ ಅಂತ ಬಂದಾಗ ನಮ್ಮ ಕುಟುಂಬದವರು ಇದ್ದರೆ ಅವರು ಗೆಲ್ಲಬೇಕು ಎಂದು ಬಯಸುವುದು ಪ್ರತಿಯೊಬ್ಬರ ಸಹಜ ಮನೋಭಾವ. ಕರವೇ ಕುಟುಂಬದ ಮಗಳು ಅಶ್ವಿನಿ ಗೌಡ ಸ್ಪಷ್ಟ ವ್ಯಕ್ತಿತ್ವದೊಂದಿಗೆ ಬಂದಿರುವ ಅವರು ಗೆಲ್ಲಬೇಕು ಎನ್ನುವುದು ಕರವೇ ಕುಟುಂಬದ ಸಹಜ ಬಯಕೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಅದನ್ನು ಯಾರೇ ಏನೇ ಅರ್ಥ ಮಾಡಿಕೊಂಡರೂ ಏನೇ ಹೇಳಿಕೊಂಡರೂ ಕರವೇ ಇದಕ್ಕಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಮ್ಮ ಗುರಿ ಸ್ಪಷ್ಟವಾಗಿದೆ. ಅಶ್ವಿನಿ ಗೌಡ ಅವರನ್ನು ಗೆಲ್ಲಿಸಬೇಕು. ಇದು ಯಾರ ಮೇಲಾದರೂ ದ್ವೇಷದಿಂದ ಹುಟ್ಟಿದ ನಿಲುವಲ್ಲ. ಇದು ನಮ್ಮವರ ಮೇಲಿನ ಪ್ರೀತಿ, ಇದು ನಮ್ಮವರ ಮೇಲಿನ ನಂಬಿಕೆ, ನಮ್ಮವರ ಮೇಲಿನ ಹೊಣೆಗಾರಿಕೆ. ಹೀಗಾಗಿ ವಿರೋಧಿಗಳ ಮಾತುಗಳಿಗೆ ಉತ್ತರ ನೀಡುವುದು ನಾವು ಕಾರ್ಯದ ಮೂಲಕವೇ ಮಾಡುತ್ತೇವೆ. ಅಶ್ವಿನಿ ಗೌಡ ಅವರ ಗೆಲುವು ನಮ್ಮ ಉತ್ತರ. ಇದನ್ನೇ ನೆಪ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ವಿನಿ ಗೌಡ ಅವರ ವಿರುದ್ಧ ಅವಾಚ್ಯ, ನಿಂದನಾತ್ಮಕ, ಮಾನಹಾರಿಕ ಭಾಷೆಯನ್ನು ಬಳಸುತ್ತಿರುವ ಎಲ್ಲ ವ್ಯಕ್ತಿಗಳಿಗೂ ಖಡಕ್ ಎಚ್ಚರಿಕೆಯನ್ನು ಕರವೇ ನೀಡಿದೆ. ಈ ಬಾರಿ ಗಿಲ್ಲಿಯೇ ಗೆಲ್ತಾನೆ ಅಂತ ಅನ್ಕೊಂಡಿದ್ದ ಗಿಲ್ಲಿ ಅಭಿಮಾನಿಗಳಿಗೆ ಕರವೇ ಕಾರ್ಯಕರ್ತರ ಈ ಹೇಳಿಕೆ ಶಾಕ್ ನೀಡಿದಂತಾಗಿದೆ. ಒಟ್ಟಿನಲ್ಲಿ ಇನ್ನು ಕೆಲವೇ ಗಂಟೆಗಳಲ್ಲಿ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅಂತ ಎಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದಾರೆ. ಫ್ರೆಂಡ್ಸ್, ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.